ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ ಹಾಗೂ ಮ್ಯೂಚುವಲ್ ಫಂಡ್ನ ಮಾಹಿತಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೂ ಈ ಒಂದು ಬೆಲ್ ಐಕನ್ನ ತಪ್ಪದೇ ಪ್ರೆಸ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟು ಮತ್ತು ಸ್ಟ್ಯಾಂಡಲೋನ್ ಸ್ಟೇಟ್ಮೆಂಟ್ ಅಂತೇಳಿ ಬರುತ್ತೆ. ಬಹಳ ಜನ ಇದರ ಕಡೆ ಲಕ್ಷ್ಯ ಕೊಟ್ಟಿರಲ್ಲ. ನೀವು ಯಾವುದೇ ಒಂದು ಕಂಪ್ನಿ ತನ್ನ ರಿಸಲ್ಟನ್ನು ಅನೌನ್ಸ್ ಮಾಡಬೇಕಾದ್ರೆ ಎರಡು ಟೈಪ್ ರಿಸಲ್ಟ್ನ ಅದು ಅನೌನ್ಸ್ ಮಾಡುತ್ತೆ. ಮೀಡಿಯಾದ ಮುಂದೆ ಆಗಿರ್ಬೋದು, ಪ್ರೆಸ್ ರಿಲೀಸ್ ಮಾಡೋದಾಗಿರ್ಬೋದು, ಯಾವುದೇ ಒಂದು ಸನ್ನಿವೇಶದಲ್ಲಿ ರಿಸಲ್ಟ್ ಅಂತ ಬಂದರೆ ಅವರು ಎರಡು ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಒಂದು ಕನ್ಸಾಲಿಡೇಟೆಡ್ ರಿಸಲ್ಟು, ಇನ್ನೊಂದು ಸ್ಟ್ಯಾಂಡಲೋನ್ ರಿಸಲ್ಟು. ಏನಕ್ಕೆ ನಾನು ಇದು ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಸ್ವಲ್ಪ ಜನ ಪಿ ರೇಷಿಯೋ ಬಗ್ಗೆ ಹೇಳಿಕೊಡಿ ಸರ್ ಅಂತ ಕೇಳ್ತಾಯಿದ್ರು. ಕಮೆಂಟ್ ಬಂದಿತ್ತು ಭಾಳ. ನನಗೂ ಅನಿಸ್ತು, ಹೌದು ಅದು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಭಾಳ ಜನಕ್ಕೆ ಅದು ಇರುತ್ತೆ. ಪಿ ರೇಷಿಯೋ ಅಂದರೆ ಏನು, ಯಾವ ಥರ ಅಂತೇಳಿ. ಮತ್ತು ಇನ್ನೊಂದು ಬ್ಯಾಲೆನ್ಸ್ ಶೀಟ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತೇಳಿ ಸ್ವಲ್ಪ ಜನ ಕಮೆಂಟ್ ಮಾಡಿದರು ವಿಡಿಯೋ ಕೆಳಗಡೆ. ಸೊ ನಾನು ಬ್ಯಾಲೆನ್ಸ್ ಶೀಟ್ ಅಂತ ನಾನು ನೋಡ್ತಾ ಹೋದಾಗ ಯಾವುದೇ ಒಂದು ಕಂಪ್ನಿ ಬಗ್ಗೆ ತಿಳ್ಕೊಬೇಕಾದ್ರೆ ಅಲ್ಲೇನಾಯ್ತು ಅಂತಂದರೆ, ಇಲ್ಲಿ ನೋಡ್ಬೋದು ನೀವು ಮಣಪ್ಪುರಂ ಫೈನಾನ್ಸ್ನ ನಾನು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಸ್ಟ್ಯಾಂಡಲೋನ್ ಮತ್ತು ಇನ್ನೊಂದು ಕನ್ಸಾಲಿಡೇಟೆಡ್ ಅಂತ ಬಂದಿದೆ. ಸೊ ಭಾಳ ಜನಕ್ಕೆ ಗೊತ್ತಿರಲ್ಲ, ಸುಮ್ಮನೆ ರಿಸಲ್ಟ್ ಯಾವ ರಿಸಲ್ಟ್ನ ನಾವು ನೋಡಬೇಕು ಅಂತೇಳಿ, ಇವೆರಡರಲ್ಲಿ ನಾವು ಯಾವುದನ್ನು ನಾವು ಕನ್ಸಿಡರ್ ಮಾಡಬೇಕು ಅಂತೇಳಿ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ಅದಕ್ಕೆ ನಾನು ಬೇರೆ ಎಲ್ಲವನ್ನು ಹೇಳೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇನ್ಫ್ಲೋ, ಇಕ್ವಿಟಿ ಆಗಿರ್ಬೋದು, ಯಾವುದೇ ಒಂದು ನೀವು ಇಲ್ಲಿ ಕ್ಯಾಶ್ ಫ್ಲೋ, ಇಯರ್ಲಿ ರಿಸಲ್ಟ್ ಅಂತ ಚೆಕ್ ಮಾಡಿದರೆ ಓಕೆ, ಇಲ್ಲಿ ನೋಡ್ಬೋದು ನೆಟ್ ಇನ್ಕಮ್ ಫ್ರಮ್ ಆಪ್ರೇಷನ್ಸ್ ಇದೆ, ಎಕ್ಸ್ಪೆನ್ಸಸ್ ಇದೆ, ಆಮೇಲೆ ಇಲ್ಲಿ ಪ್ರಾಫಿಟ್ ಎಲ್ಲ ಬರ್ತಾ ಇದೆ. ಸೊ ಇದು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಈ ಥರ ಎಲ್ಲರೂ ಇದನ್ನು ಅಪ್ಡೇಟ್ ಮಾಡ್ಕೊತ ಹೋಗ್ತಾರೆ. ಅದರದ್ದು ಇಯರ್ಲಿ ರಿಸಲ್ಟು ಇಯರ್ ಬೈ ಇಯರ್ ಅಲ್ಲಿ ಎವ್ರಿ ಮಾರ್ಚಲ್ಲಿ ನಮ್ಮ ಇಂಡಿಯಾದಲ್ಲಿ ಡಿಕ್ಲೇರ್ ಆಗುತ್ತೆ. ಒಂದು ಸ್ಟ್ಯಾಂಡಲೋನ್ ರಿಸಲ್ಟ್ನ ಅವ್ರು ಅನೌನ್ಸ್ ಮಾಡ್ತಾರೆ, ಇನ್ನೊಂದು ಕನ್ಸಾಲಿಡೇಟೆಡ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇದನ್ನು ನಾನು ತುಂಬ ಸರಳವಾಗಿ ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನಾನು ನಿಮಗೂ ಕೂಡ ಅಷ್ಟೇ ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇದನ್ನು ತಿಳ್ಕೊಳ್ಳಿ. ಮುಂಬರೋ ದಿನಗಳಲ್ಲಿ ನಾವು ಯಾವುದೇ ಒಂದು ಬ್ಯಾಲೆನ್ಸ್ ಶೀಟ್ನ ನಾವು ಹೇಳ್ಬೇಕಾದ್ರೆ, ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನನ್ನ ಒಂದು ವಿಡಿಯೋದಲ್ಲಿ ನಿಮಗೆ ತುಂಬ ಸರಳವಾಗುತ್ತೆ. ಸೊ ಫಸ್ಟು ನಾನು ಅದಕ್ಕೆ ಎಕ್ಸಾಂಪಲ್ಗೆ ಒಂದು ಹೋಟೆಲ್ ಬಿಸ್ನೆಸ್ನ ನಾನು ಎಕ್ಸಾಂಪಲಾಗಿ ತೊಗೊಂಡಿದ್ದೀನಿ. ನೀವು ಒಂದು ಹೋಟೆಲ್ ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಏನೇನು ಬರುತ್ತೆ, ನಮಗೆ ಇನ್ಕಮ್ ಅಂತಂದರೆ ನಮಗೆ ದುಡ್ಡು ಬರೋದು. ನಾನೊಬ್ಬ ಓನರ್ ಆಗಿದ್ನಪ್ಪ ಅಂದರೆ, ಹೋಟೆಲ್ ಓನರ್ ನಾನಾಗಿದ್ನಂದರೆ ನನಗೆ ದುಡ್ಡು ಎಲ್ಲಿಂದ ಬರ್ತಾ ಇರುತ್ತಲ್ಲ, ಬೇರೆ ಕಡೆಯಿಂದ ಬೇರೆ ಕಸ್ಟಮರ್ಸ್ ಬಂದು ಅವ್ರು ಏನು ಮಾಡ್ತಾರೆ, ಊಟ ಎಲ್ಲ ಮಾಡಿ ಹೋಗ್ತಾರೆ, ಅದರದ್ದೆಲ್ಲ ದುಡ್ಡು ಕೊಡ್ತಾರೆ. ಅದು ನನಗೆ ಏನಾಗುತ್ತೆ, ಇನ್ಕಮ್ ಆಗುತ್ತೆ. ಮತ್ತು ಯಾವುದಾದ್ರೂ ಬಲ್ಕ್ ಆರ್ಡ್ರ್ ಏನಾದರೂ ಬಂತಪ್ಪ ಅಂದರೆ, ಏನಾದರೂ ಯಾವುದೋ ಒಂದು ಫಂಕ್ಷನ್ ಇದೆ ಸರ್, ನಮಗೆ ಈ ಥರ ಅರೇಂಜ್ ಮಾಡ್ಬೇಕಂತೇಳಿ ಅದೆಲ್ಲ ಇನ್ಕಮ್ ಕೊಟ್ಟೋಗಿರುತ್ತೆ, ಅದೆಲ್ಲ ನನಗೆ ಇನ್ಕಮ್ ಆಗುತ್ತೆ. ಸೊ ನನಗೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಸೋರ್ಸಿಂದ ನನಗೇನು ದುಡ್ಡು ಬರುತ್ತಲ್ಲ ಅದು ನನಗೆ ಇನ್ಕಮ್ ಆಗುತ್ತೆ. ಎಕ್ಸ್ಪೆನ್ಸಸ್ ಅಂದರೆ ಏನಾಗುತ್ತೆ ಅಂತಂದರೆ, ಈಗ ಒಂದು ನಾನು ಹೋಟೆಲ್ನ ನಡೆಸ್ತಾ ಇದ್ದೀನಿ, ನಾನು ಯಾರಿಗೆ ಒಬ್ಬ ಎಂಪ್ಲಾಯೀಸ್ಗಳಿಗೆ ಏನು ಮಾಡಬೇಕು, ನಾನು ಪೇಮೆಂಟ್ ಮಾಡಬೇಕಾಗತ್ತೆ, ಆಯಿತಾ. ಅದಾದಮೇಲೆ ಏನಾಗುತ್ತೆ, ಕರೆಂಟ್ ಬಿಲ್ ಎಲ್ಲ ಕಟ್ಟಬೇಕಾಗತ್ತೆ, ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ, ಮತ್ತು ವಾಟರ್ ಬಿಲ್ಲು, ಮತ್ತು ಏನಾದರೂ ಮೇಂಟೆನೆನ್ಸು, ಇದೇ ಥರ ಏನಾದರೂ ಎಲ್ಲವೇನು ಬರ್ತಾವಲ್ಲ ಅದೆಲ್ಲ ಎಕ್ಸ್ಪೆನ್ಸಸ್ಸಲ್ಲೆಲ್ಲ ಹೋಗುತ್ತೆ. ಸೊ ಅದಾದಮೇಲೆ ನಾನು ಟ್ಯಾಕ್ಸ್ ಕೂಡ ಕಟ್ಟಬೇಕಾಗುತ್ತೆ ಗೌರ್ಮೆಂಟಿಗೆ. ಅದೇನಾದರೂ ಟ್ಯಾಕ್ಸ್ ಏನಿರುತ್ತೆ ಅದನ್ನೆಲ್ಲ ನಾನು ಲಾಸ್ಟಲ್ಲಿ ಟ್ಯಾಕ್ಸ್ ಕಟ್ತೀನಿ ಬಂದಿರೋ ಅಮೌಂಟಲ್ಲಿ. ಟ್ಯಾಕ್ಸ್ ಎಲ್ಲ ಆದಮೇಲೆ ನನಗೊಂದು ಅಮೌಂಟ್ ಉಳಿಯುತ್ತೆ, ಅದು ನಂದು ಪ್ರಾಫಿಟ್ ಆಗುತ್ತೆ. ಉಳಿತಕ್ಕಂಥ ಅಮೌಂಟು ನಂದು ಒಂದು ಪ್ರಾಫಿಟ್ ಆಗುತ್ತೆ. ಇದು ಒಂದು ಹೋಟೆಲ್ ಬಿಸ್ನೆಸ್ ಅಂತ ಬಂದರೆ ಈ ಥರ ನಾರ್ಮಲಾಗಿ ಎಲ್ಲದರಲ್ಲೂ ಬರುತ್ತೆ. ಸಪೋಸ್ ನಾವೆಲ್ಲ ನನಗೊಂದು ₹1,00,000 ಬರ್ತಾಯಿದೆ ಅಂತ ತಿಳ್ಕೊಳ್ಳಿ, ಇನ್ಕಮ್ಮು ₹1,00,000 ಬರ್ತಾಯಿದೆ ಅಂತ ಅಂದ್ಕೊಂಡ್ರೆ, ಆಯಿತಾ. ಅದೆಲ್ಲ ಟ್ಯಾಕ್ಸ್ ಇದೆಲ್ಲ ಹೋಗಿ ನನಗೆ ತಿಂಗಳ ಒಂದು ₹30,000 ಉಳಿತಾಯಿದೆ ಅಂತ ಅಂದ್ಕೊಳ್ಳೋಣ ಎಕ್ಸಾಂಪಲ್ ಈಗ. ಓಕೆ, ನಾನು ನಿಮಗೆ ಎರಡೂ ಕೂಡ ಹೇಳ್ತೇನೆ, ಸ್ಟ್ಯಾಂಡಲೋನು ಮತ್ತು ಕನ್ಸಾಲಿಡೇಟೆಡ್ ಅಂದರೆ ಏನಂತೇಳಿ ನಿಮಗೆ ಒಂದು ಹೋಟೆಲ್ ಬಿಸ್ನೆಸ್ ಮೂಲಕ ನಾನು ಎಕ್ಸ್ಪ್ಲೇನ್ ಮಾಡಿಕೊಡ್ತಾ ಇದ್ದೀನಿ. ಓಕೆ, ಈ ಹೋಟೆಲ್ ಆಯಿತು. ಅದಾದಮೇಲೆ ನನಗೆ ಪ್ರಾಫಿಟ್ ಹೆಚ್ಚಾಕೊಂತ ಹೋಗುತ್ತೆ. ಓಕೆ, ತಿಂಗಳ ನೆಕ್ಸ್ಟ್ ಆಮೇಲೆ ₹30,000 ಹೋಗಿ ಆಮೇಲೆ ₹50,000 ಆಗುತ್ತೆ, ₹80,000 ಆಗುತ್ತೆ, ₹90,000 ಆಗುತ್ತೆ, ಹಂಗೆ ಜಾಸ್ತಿ ಹಾಕ್ಕೊಂತ ಹೋಗುತ್ತೆ. ಆಮೇಲೆ ನಾನೇನು ಯೋಚನೆ ಮಾಡ್ತೇನೆ, ಈ ಬಂದಿರೋ ದುಡ್ಡನ್ನು ಏನು ಮಾಡೋಣ, ನನ್ನ ಹತ್ರ ಜಾಸ್ತಿ ಆಗ್ತಾಯಿದೆ, ಅದನ್ನು ಯಾವುದೋ ಒಂಥರ ದುಡಿಸೋಣ ಅಂಥೇಳಿ ನಾನು ಬಗಲಾಗ ಒಂದು ಬೇಕ್ರಿ ತೆಗಿತೀನಿ. ಓಕೆ, ಏನು ಮಾಡ್ತೀನಿ, ಬೇಕ್ರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರ್ಬೋದು, ಆಯಿತಾ, ಬೇಕ್ರಿ ಓಪನ್ ಮಾಡ್ತೀನಿ. ಸೊ ಅದು ನಂದು ಬಿಸ್ನೆಸ್ಸು. ಓಕೆ, ಅಲ್ಲಿ ಕೂಡ ನಾನು ಬೇಕ್ರಿನ ತೆಗೆದು ನನ್ನ ಹೋಟೆಲ್ ಬಿಸ್ನೆಸ್ ನಡೀತಾ ಇರುತ್ತೆ, ನನ್ನದೇ ಇನ್ನೊಂದು ಬೇಕ್ರಿನ ತೆಗಿತೀನಿ. ಅಲ್ಲೂ ಕೂಡ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಇದರಲ್ಲಿರ್ತಕ್ಕಂಥ ದುಡ್ಡನ್ನು ತೊಗೊಂಡೋಗಿ ನಾನು ಇನ್ವೆಸ್ಟ್ ಮಾಡ್ತೀನಿ ಫಸ್ಟು. ಅದರಲ್ಲಿ ಬಂತಕ್ಕಂಥ ಅಮೌಂಟನ್ನು ಕೂಡ ನಾನು ಅದರಲ್ಲೂ ಕೂಡ ಇನ್ಕಮ್ ಬರುತ್ತೆ. ಇನ್ಕಮ್ಮು
ಅದೇ ಕಸ್ಟಮರ್ ಎಲ್ಲ ಕೊಟ್ಟೋಗಿರೋದು ಆರ್ಡ್ರ್ಗಳು ಎಲ್ಲ ಬರೋದೆಲ್ಲ ಇನ್ಕಮ್ ಆಗುತ್ತೆ. ಮತ್ತು ಎಕ್ಸ್ಪೆನ್ಸಸ್ ಅಂತಂದರೆ ಅದ್ರದ್ದು ರೆಂಟ್ ಎಲ್ಲ ಕಟ್ಟಬೇಕಾಗುತ್ತೆ. ನಾನು ಅಲ್ಲಿರೋರಿಗೆಲ್ಲ ನಾನು ದುಡ್ಡು ಕೊಡಬೇಕಾಗತ್ತೆ, ಸ್ಯಾಲ್ರಿ ಎಲ್ಲ ಕೊಡಬೇಕಾಗತ್ತೆ. ಅದಾದಮೇಲೆ ನನಗೇನು ಉಳಿಯುತ್ತೆ, ಪ್ರಾಫಿಟ್ ಉಳಿಯುತ್ತೆ. ಅದ್ರದ್ದೇನು ಟ್ಯಾಕ್ಸು ಗೀಕ್ಸು ಎಲ್ಲವೂ ಕಟ್ಟಬೇಕಾಗತ್ತೆ. ಸೊ ಮಿಕ್ಕ ಅಮೌಂಟೆಲ್ಲ ನನಗೆ ಪ್ರಾಫಿಟ್ ಉಳಿಯುತ್ತೆ. ಇದು ಬೇಕ್ರಿ ಬಿಸ್ನೆಸ್ಸು. ಈಗ ನೆಕ್ಸ್ಟ್ ಏನು ಆಗುತ್ತಪ್ಪ ಅಂತಂದರೆ, ಬೇರೆ ಯಾರೋ ನನ್ನೊಬ್ಬ ಫ್ರೆಂಡು ತಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾನೆ. ಅವನು ತುಂಬ ಒಂದು ಜ್ಯೂಸ್ ಅಂಗಡಿ ಇದೆ ಅಂತ ತಿಳ್ಕೊಳ್ಳಿ, ಒಂದೊಂದು ಜ್ಯೂಸ್ ಶಾಪ್ ಇದೆ. ಅದು ನನ್ನ ಹತ್ತಿರದಲ್ಲೇ ಇದೆ. ಅವನು ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾನೆ, ಒಳ್ಳೆ ಪ್ರಾಫಿಟ್ ಎಲ್ಲ ಮಾಡ್ತಿದ್ದಾನೆ. ಅವ್ನು ಏನೋ ಒಂದು ರೀಸನ್ಗೆ ತನಗೆ ಸ್ವಲ್ಪ ಅಮೌಂಟ್ ತನ್ನ ಹತ್ರ ಪಾರ್ಟ್ನರ್ಶಿಪ್ನ ಹುಡುಕ್ತಾ ಇದ್ದಾನೆ. ಓಕೆ, ತನ್ನ ಹತ್ರ ಯಾರಾದರೂ ಇನ್ವೆಸ್ಟ್ ಮಾಡೋದಕ್ಕೆ ಅವನೇನೋ ಎಕ್ಸ್ಪೆಂಡ್ ಮಾಡ್ಬೋದು, ಏನೋ ಒಂದು ಪ್ಲ್ಯಾನ್ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಅವನೊಬ್ಬ ಇನ್ವೆಸ್ಟರ್ಸ್ನ ಹುಡುಕ್ತಾ ಇದ್ದಾನೆ. ನಾನೇನು ಮಾಡ್ತೀನಿ, ಅವನ ಕಂಪ್ನಿಯಲ್ಲಿ ಜ್ಯೂಸ್ ಕಂಪ್ನಿಯಲ್ಲಿ ಹೋಗಿ ಒಂದು 30% ಆಫ್ ಅಮೌಂಟನ್ನು ನಾನು ಇನ್ವೆಸ್ಟ್ ಮಾಡ್ತೀನಿ ಅದರಲ್ಲಿ. ಸಾರಿ ಓಕೆ, ಜ್ಯೂಸಲ್ಲಿ ಹೋಗಿ ಒಂದು 30% ಆಫ್ ಇನ್ವೆಸ್ಟ್ ಮಾಡ್ತೀನಿ. ಓಕೆ, ಇದು ನಂದು ಓನ್ ಇನ್ವೆಸ್ಟ್ಮೆಂಟ್ ಅಲ್ಲ, ಬಟ್ ಇನ್ನೊಬ್ಬರು ಒಂದು ಬಿಸ್ನೆಸ್ಸಲ್ಲಿ ನಾನು ಹೋಗಿ ಒಂದು 30% ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಏನಕ್ಕಂತಂದರೆ ಅದು ಒಂದು ಚೆನ್ನಾಗಿ ಪ್ರಾಫಿಟ್ ಬರ್ತಾಯಿದೆ. ಜ್ಯೂಸಲ್ಲಿ ತುಂಬ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿದೆ ಅದರಲ್ಲಿ. ಸೊ ನನಗೆ ಬರೋ ಲಾಭ ಕೂಡ ನಂದು ಕೂಡ ಇನ್ನೂ ಹೆಚ್ಚು ದುಡಿಸ್ಕೋಬೋದು ನನ್ನ ಅಮೌಂಟಿಗೆ. ಆ ಒಂದು ಬಯಕೆಗೋಸ್ಕರ ನಾನು ವರ್ಷ ನಂದು ಕೂಡ ಇನ್ಕಮ್ ಜಾಸ್ತಿ ಹಾಕ್ಕೊಂತ ಹೋಗುತ್ತೆ ಅಂತ ಅದೋ ಒಂದು ರೀಸನ್ಗೋಸ್ಕರ ನಾನೇನು ಮಾಡ್ತೀನಿ, ಜ್ಯೂಸ್ ಶಾಪಲ್ಲಿ ಹೋಗಿ ಒಂದು 30% ನಂದು ಹೋಲ್ಡಿಂಗ್ ಮಾಡ್ತೀನಿ. ಓಕೆ ಆಯಿತಾ. ಇವಾಗ ಅದರಲ್ಲೂ ಕೂಡ ಅಷ್ಟೇ, ಜ್ಯೂಸವ್ರು ಏನು ಮಾಡ್ತಾರೆ, ತಿಂಗಳ ಅವ್ರಿಗೆ ಬರ್ತಕ್ಕಂಥ ಅಮೌಂಟ್ನ ಎಲ್ಲವನ್ನು ಅದನ್ನು ಇನ್ಕಮ್ ಆಗುತ್ತೆ. ಅದೇ ಥರ ಇನ್ಕಮ್ಮು, ಎಕ್ಸ್ಪೆನ್ಸಸ್ಸು ಮತ್ತು ಪ್ರಾಫಿಟ್ಟು ಇದು ಎಲ್ಲ ಕಡೆ ಕಾಮನ್ ಆಗುತ್ತೆ. ಎಕ್ಸ್ಪೆನ್ಸ್ ಅದಾದಮೇಲೆ ಟ್ಯಾಕ್ಸ್ ಎಲ್ಲ ಕಟ್ಟಬೇಕಾಗತ್ತೆ, ಮತ್ತು ಪ್ರಾಫಿಟ್ಟು, ಇವು 3 ಟರ್ಮ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಈಗ ಸ್ಟ್ಯಾಂಡ್ ಅಲೋನ್ ಅಂತ ಬರ್ತದೆ. ಸ್ಟ್ಯಾಂಡ್ ಅಲೋನ್ ಬಿಸ್ನೆಸ್ ಅಂತಂದರೆ ಏನಪ್ಪ ಅಂತಂದರೆ, ಓಕೆ, ಸ್ಟ್ಯಾಂಡ್ ಅಲೋನು ಇಲ್ಲಿ ಮತ್ತು ಕನ್ಸಾಲಿಡೇಟೆಡ್. ಯಾವುದೇ ಒಂದು ಕಂಪ್ನಿ 2 ಥರ ರಿಸಲ್ಟ್ನ ನಿಮ್ಮ ಮುಂದೆ ಏನು ಮಾಡ್ತಾರೆ, ಪ್ರೊಡ್ಯೂಸ್ ಮಾಡ್ತಾರೆ. ನೀವು ಮೀಡಿಯಾದಲ್ಲೂ ಟಿವಿಯದಲ್ಲೂ ಕೂಡ 2 ಥರ ರಿಸಲ್ಟ್ ಡಿಕ್ಲೇರ್ ಮಾಡ್ತಾ ಇರ್ತಾರೆ. ಈಗ ಸದ್ಯ ನಾನು ಮಣಪ್ಪುರಂ ತೊಗೊಂಡಿದ್ದೀನಿ. ಮಣಪ್ಪುರಂ ಅವ್ರದ್ದು ಕೋರ್ ಬಿಸ್ನೆಸ್ ಏನು, ಅವ್ರದ್ದು ಬಂದು ಬಿಸ್ನೆಸ್ ಬಂದುಬಿಟ್ಟು ಬಂಗಾರದ ಸಾಲದ ಮೇಲೆ ಲೋನ್ ಅಗೇನೆಸ್ಟ್ ಗೋಲ್ಡು, ಅಂದರೆ ಸಾಲದ ವಿರುದ್ಧ ನಿಮಗೆ ಗೋಲ್ಡ್ ಕೊಡ್ತಾರೆ. ಅವ್ರದ್ದು ಮಾರ್ಜಿನ್ ಎಲ್ಲ ಚೆನ್ನಾಗಿದೆ, ಪ್ರಾಫಿಟ್ ಇದೆ, ಒಳ್ಳೆ ಪ್ರಾಫಿಟೇಬಲ್ ಬಿಸ್ನೆಸ್ಸು. ಸ್ವಲ್ಪ ಅವ್ರೇನು 100% ಸಾಲಕ್ಕೆ 120% ದುಡ್ಡೇನು ಕೊಡೋಲ್ಲ. 100% ಇವತ್ತಿನ ದಿನ 30,000 ರೂಪಾಯಿ ಸಾಲ ಬೆಳೆ, ಅದು ಗೋಲ್ಡಿಂದು ಬೆಲೆ ಇವತ್ತು 30,000 ರೂಪಾಯಿ 1 ಗ್ರಾಮ್ ಇತ್ತಪ್ಪ ಅಂದರೆ ಅವರು ಒಂದು 20,000 25,000 ರೂಪಾಯಿ ತನಕ ಹೋಗ್ಬೋದೇನೋ. ನನಗದು ಅಷ್ಟೇ ಇದೆ. 1.5 to 1.8% ಅವ್ರು ಚಾರ್ಜ್ ಮಾಡ್ತಾರೆ. ತುಂಬ ಸೇಫ್ಟಿ ಬಿಸ್ನೆಸ್ ಅದು ನನಗೆ ಕೇಳಿದ್ರೆ. ಸೊ ಅವ್ರದ್ದು ಪ್ರಾಫಿಟ್ ಮಾರ್ಜಿನ್ ಈ ಥರ ಎವ್ರಿ ಇಯರ್ ಏನಾಗ್ತಾಯಿದೆ, ಲಾಸ್ಟ್ 2014ನಲ್ಲಿ 2,075 ಕೋಟಿ ರೂಪಾಯಿ ಅವರಿಗೆ ಇನ್ಕಮ್ ಬಂತು. 2015ರಲ್ಲಿ 1,957 ಕೋಟಿ ರೂಪಾಯಿ ಬಂತು ಅವ್ರದ್ದು ಇನ್ಕಮ್ ಬಂದಿರೋದು ಜನರಿಂದ. 2,213 ಕೋಟಿ 16ರಾಗ ಆಯಿತು. ಅದೇ ಥರ ಮಾರ್ಚ್ 17ರಲ್ಲಿ 3,000 ಕೋಟಿ ಆಯಿತು. ಮತ್ತು 18ರಲ್ಲಿ 2,928 ಕೋಟಿ ಆಯಿತು. ಸೊ ನೆಕ್ಸ್ಟ್ ಇವಾಗ ನಾವೊಂದು ಸ್ಟ್ಯಾಂಡ್ ಅಲೋನ್ ಅಂತ ಬಂದಾಗ, ನನ್ನದೇ ಓನ್ ಬಿಸ್ನೆಸ್ಸು. ಈಗ ಸಪೋಸ್ ನಾನು ಹೋಟೆಲ್ ಇದ್ದೇನೆ ಅಂದರೆ ನಂದು ಓನ್ ಬಿಸ್ನೆಸ್ ಅಲ್ಲ ಅದು. ಸೊ ಅದಕ್ಕೆ ಅದು ಹೋಟೆಲ್ ಇದರಲ್ಲಿ ಬರುತ್ತೆ, ಸ್ಟ್ಯಾಂಡ್ ಅಲೋನಲ್ಲಿ ಬರುತ್ತೆ. ಓಕೆ, ನಾನೇನು ಮಾಡ್ತೀನಿ, ನಂದು ದುಡ್ಡನ್ನ ಇನ್ನೂ ಸ್ವಲ್ಪ ಬಂದಿರತಕ್ಕಂಥ ಲಾಭದಲ್ಲಿ ಏನು ಮಾಡೋಣ ಅಂತ ಗೊತ್ತಾಗಲಾರ್ದೆ ನಾನು ಇನ್ನೊಂದು ಶಾಪನ್ನು ತೆಗಿತೀನಲ್ಲ, ಅದು ಬೇಕ್ರಿ, ಅದು ನನ್ನದೇ ಬಿಸ್ನೆಸ್ಸು, ನನ್ನದೇ ಆಗಿರೋದ್ರಿಂದ ಅದು ನಂದು. ಸೊ ಬೇಕ್ರಿ ಬಿಸ್ನೆಸ್ಸು ಇವೆರಡು ಕೂಡ ಸ್ಟ್ಯಾಂಡ್ ಅಲೋನಲ್ಲಿ ನಾನು ಡಿಕ್ಲೇರ್ ಮಾಡ್ತೀನಿ. ಓಕೆ, ಸ್ಟ್ಯಾಂಡ್ ಅಲೋನ್ ಅಂತಂದರೆ ನೀವು ತಿಳ್ಕೊಬೇಕು, ಅವ್ರದ್ದು ಯಾರದೇ ಒಂದು ಕಂಪ್ನಿ ನಂದು ಆಗಿರ್ತಂದರೆ ನಂದು ಏನು ಬಿಸ್ನೆಸ್ ಇದೆ, ನನ್ನ ರಿಲೇಟೆಡ್ ಎಲ್ಲ ಬಿಸ್ನೆಸ್ನ ನನ್ನ ಅಂಡ್ರಲ್ಲೇ ನಡೀತಾ ಇತ್ತಪ್ಪ ಅಂದರೆ ಅದು ನನಗೆ ಸ್ಟ್ಯಾಂಡ್ ಅಲೋನ್ ಆಗುತ್ತೆ. ಸ್ಟ್ಯಾಂಡ್ ಅಲೋನ್ ಅದರೊಳಗಡೆ ನನ್ನದು ಎವ್ರಿ ಕ್ವಾರ್ಟರ್ಲಿ ನಾನು ರಿಸಲ್ಟ್ನ ಅಪ್ಡೇಟ್ ಮಾಡ್ತೀನಿ. ಓಕೆ, ಇವೆರಡರಿಂದ ಬಂದಿರತಕ್ಕಂಥ ಅಮೌಂಟು ಇವೆರಡನ್ನೂ ಸೇರಿಸಿ ನಾನು ಈ ಸ್ಟ್ಯಾಂಡ್ ಅಲೋನಲ್ಲಿ ನಾನು ಡಿಕ್ಲೇರ್ ಮಾಡ್ತೀನಿ. ಅಂದರೆ ಟೋಟಲ್ ಇನ್ಕಮ್ ಇವೆರಡರದ್ದು ಸೇರಿಸಿ ಎಷ್ಟು ಇನ್ಕಮ್ ಬಂತು, ಮತ್ತು ಟೋಟಲ್ ಎಕ್ಸ್ಪೆನ್ಸಸ್ಸು, ಮತ್ತು ಬೇರೆ ಬಿಲ್ಲೆಲ್ಲ ಏನಾದರೂ ಎಕ್ಸ್ಪೆನ್ಸಸ್ ಏನಾದರೂ ಎಕ್ಸ್ಟ್ರಾ ಏನಾದರೂ ಅವು ಇವು ಆಗಿರ್ತಾವಲ್ಲ ಅದೇನಾದರೂ ಕೊಟ್ಟಿದ್ದನ್ನೆಲ್ಲ ಬಂದು ನಾನು ಎಕ್ಸ್ಪೆನ್ಸಸ್ಸಲ್ಲಿ ಇವೆರಡನ್ನೂ ಸೇರಿ ನಾನು ಎಕ್ಸ್ಪೆನ್ಸಸ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅದೇ ಥರ ಟ್ಯಾಕ್ಸ್ ಇವೆರಡನ್ನೂ ಸೇರಿ ಟೋಟಲ್ ಎಷ್ಟು ಅಮೌಂಟನ್ನು ಟ್ಯಾಕ್ಸ್ ಕಟ್ಟಿರ್ತೀನಿ. ಅದಾದಮೇಲೆ ನನಗೆ ಓವರಾಲ್ ಪ್ರಾಫಿಟ್ ಎಷ್ಟು ಉಳಿಯುತ್ತೆ ಅನ್ನೋದನ್ನು ನಾನು ಈ ಒಂದು ಸ್ಟ್ಯಾಂಡ್ ಅಲೋನ್ ಸ್ಟೇಟ್ಮೆಂಟಲ್ಲಿ ನಾನು ಡಿಕ್ಲೇರ್ ಮಾಡ್ತೀನಿ. ಓಕೆ,
ನೆಕ್ಸ್ಟ್ ಕನ್ಸಾಲಿಡೇಟೆಡ್ ಅಂತಂದರೆ ನಾನೇನು ಮಾಡಿದ್ದೀನಿ ಅಂತಂದರೆ 30% ನಾನು ಜ್ಯೂಸಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ ಅದು ನಂದಲ್ಲ ಬಿಸ್ನೆಸ್ಸು, ಇನ್ನೊಬ್ಬರದ್ರಲ್ಲಿ ನಾನು ಹೋಗಿ ಒಂದು 30% ಆಫ್ ನನ್ನ ಅಮೌಂಟನ್ನು ನಾನು ಇನ್ವೆಸ್ಟ್ ಮಾಡಿರೋದ್ರಿಂದ ಅದರಲ್ಲಿ ಏನಾದರೂ ಬರ್ತಕ್ಕಂಥ ಅವರು ಕೂಡ ಅಪ್ಡೇಟ್ ಮಾಡ್ತಾ ಇರ್ತಾರೆ. 30% ಅವ್ರು ಏನೇ ಟ್ಯಾಕ್ಸ್ ಕಟ್ಟಿರ್ಬೋದು ನನ್ನ ಅಮೌಂಟಿಗೆ 30%ಗೆ ಅದರದ್ದೆಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಓಕೆ, ಅದನ್ನು ನಾನು ಕನ್ಸಾಲಿಡೇಟೆಡ್ ಅಂತ ನಾನು ತಿಳ್ಕೊತೀನಿ. ಅಂದರೆ ನಾನು ಓನ್ ಇನ್ವೆಸ್ಟ್ಮೆಂಟ್ ಅಲ್ಲ, ಬೇರೆ ಕಡೆ ನನ್ನ ದುಡ್ಡನ್ನು ದುಡಿಸ್ತಾ ಇದ್ದೀನಿ, ಇನ್ನೊಬ್ಬರು ಬಿಸ್ನೆಸ್ಸಲ್ಲಿ ಹಾಕಿ ನಾನು ದುಡ್ಡನ್ನು ದುಡಿಸ್ತಾ ಇದ್ದೀನಿ. ಅದರಿಂದ ಬಂದಿರತಕ್ಕಂಥ ಅಮೌಂಟನ್ನು ನಾನು ಕನ್ಸಾಲಿಡೇಟೆಡ್ ಅಂತ ಹೇಳ್ತೀನಿ. ಈಗ ನಾವು ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್ ಯಾವುದೆಲ್ಲ ಇನ್ಕ್ಲೂಡ್ ಆಗಿರುತ್ತಂದರೆ ಅದು ನಮ್ಮ ಬಿಸ್ನೆಸ್ಸು ಮತ್ತು ಬೇರೆ ಕಡೆ ಎಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಎರಡನ್ನೂ ಸೇರಿಸಿ ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್ನ ಕಂಪ್ನಿ ಅಪ್ಡೇಟ್ ಮಾಡುತ್ತೆ. ಸೊ ಸಪೋಸ್ ನಾವು ಕನ್ಸಾಲಿಡೇಟೆಡ್ ಯಾವುದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಅದು ಹೋಟೆಲ್ ಬಿಸ್ನೆಸ್ಸು ಇರುತ್ತೆ, ನಮ್ಮ ಬಿಸ್ನೆಸ್ಸು, ಮತ್ತು ನಾನು ಬೇರೆ ಕಡೆ ನಾನು ದುಡ್ಡನ್ನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ ಅನ್ನೋದನ್ನು ಎರಡನ್ನೂ ಸೇರಿ ಓಕೆ ಬೇಕ್ರಿ ಮತ್ತು ಅದಾದಮೇಲೆ ಜ್ಯೂಸ್ ಅಂಗಡಿ. ಸೊ ಇವು 3 ಬಿಸ್ನೆಸ್ನ ಸೇರಿ ನಾನು ಕನ್ಸಾಲಿಡೇಟೆಡಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಅದೇ ಥರ ಯಾವುದೇ ಒಂದು ಕಂಪ್ನಿ ಏನು ಮಾಡುತ್ತೆ, ಕೆಲವೊಂದು ಟೈಮ್ ಏನಾಗಿರುತ್ತೆ ನೀವು ನೋಡ್ಬೋದು, ಸ್ಟ್ಯಾಂಡ್ ಅಲೋನಲ್ಲಿ ಅವ್ರದ್ದು ಇನ್ಕಮ್ಮು ಅಥವಾ ಪ್ರಾಫಿಟ್ ಏನಾದರೂ ಸ್ವಲ್ಪ ಕಡಿಮೆ ಇರ್ಬೋದು, ಕೆಲವೊಂದು ಟೈಮ್ ಲಾಸ್ ಇರುತ್ತೆ, ಸ್ಟ್ಯಾಂಡ್ ಅಲೋನಲ್ಲಿ. ಅದಾದಮೇಲೆ ಇಲ್ಲಿ ಕನ್ಸಾಲಿಡೇಟೆಡ್ ಅಂತ ಬಂದಾಗ ನಾವು ಓವರಾಲ್ ರಿಸಲ್ಟ್ ನೋಡಿರ್ತೀವಿ, ಅವ್ರು ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡಿರ್ತಾರೆ. ಕೆಲವೊಂದು ಟೈಮ್ ಏನಾಗಿರುತ್ತೆ, ಇದು ಇಲ್ಲಿ ಹೋಟೆಲಲ್ಲಿ ಏನಾಗಿರೋದು ನಾಳೆ ಮುಂಬರೋ ದಿನಗಳಲ್ಲಿ ಕಾಂಪಿಟೇಷನ್ ಬಂದು ಇದರಲ್ಲಿ ಇವನಿಗೆ ಬರ್ತಕ್ಕಂಥ ಇನ್ಕಮ್ಮು ಅಥವಾ ಪ್ರಾಫಿಟ್ಟು ಅಮೌಂಟು ಅದೇನೋ 10,000 ರೂಪಾಯಿ ಆಗ್ಬೋದು. ಓಕೆ, ಅದಾದಮೇಲೆ ಬೇಕ್ರಿ ಕೂಡ ಅಷ್ಟು ನಡೀತಾ ಇಲ್ಲ ಅಂತಂದಾಗ ಓಕೆ ಇದು ಒಂದು 5,000 ರೂಪಾಯಿ ಏನಾದರೂ ಪ್ರಾಫಿಟ್, ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೇನೆ, ಇದು ಒಂದು 10,000 ರೂಪಾಯಿ ಪ್ರಾಫಿಟ್, ಒಂದು 10,000 ರೂಪಾಯಿ ಬಂತು. ಇದ್ರದ್ದೊಂದು ಪ್ರಾಫಿಟ್ಟು ಒಂದು 20,000 ರೂಪಾಯಿ ಬಂತಂತ ತಿಳ್ಕೊಳ್ಳಿ ಬೇಕ್ರಿದು. ಸೊ ಓವರಾಲ್ ಆಗಿ ನಾನು ಏನು ಮಾಡಿರ್ತೀನಿ, ಸ್ಟ್ಯಾಂಡ್ ಅಲೋನಲ್ಲಿ ಬಂದುಬಿಟ್ಟು ನಂದು ಪ್ರಾಫಿಟ್ ಎಷ್ಟು ಡಿಕ್ಲೇರ್ ಮಾಡಿರ್ತೀನಿ, 30,000 ರೂಪಾಯಿ ನಂದು ಪ್ರಾಫಿಟ್ ಡಿಕ್ಲೇರ್ ಮಾಡಿರ್ತೀನಿ, ಎಲ್ಲವನ್ನು ಸೇರಿ ಟ್ಯಾಕ್ಸ್ ಎಲ್ಲವನ್ನು ಸೇರಿ. ಓಕೆ, ಅದೇ ಥರ ಈ ಒಂದು ನಂದು ಕೆಲವೊಂದು ಟೈಮ್ ಜ್ಯೂಸ್ ಅಂಗಡಿ ಆ ಟೈಮಲ್ಲಿ ಸೂಪರ್ ಓಡಿಬಿಟ್ಟಿದೆ, ಅದೆಲ್ಲ ರಿಟರ್ನ್ಸ್ ಎಲ್ಲ ಚೆನ್ನಾಗಿ ಬಂದುಬಿಟ್ಟಿದೆ. ಅವರು ಕೂಡ ಏನು ಮಾಡಿಬಿಟ್ಟಿದ್ದಾರೆ, ಬಂದಿರೋ ದುಡ್ಡಲ್ಲಿ ಚೆನ್ನಾಗಿ ಬೇರೆ ಕಡೆ ಎಲ್ಲ ಎಕ್ಸ್ಪ್ಯಾಂಡ್ ಮಾಡಿ ಮಾರ್ಜಿನ್ ಕೂಡ ರೇಟ್ ಎಲ್ಲ ಜಾಸ್ತಿ ಮಾಡಿ ಒಳ್ಳೆ ಪ್ರಾಫಿಟ್ ಬಂದು ಅದೇನಾಗಿದೆ 80,000 ರೂಪಾಯಿ ಬಂದಿದೆ. 30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಬಂದಿರೋ ಪ್ರಾಫಿಟಲ್ಲಿ ಅದು ಎಷ್ಟೋ ಬಂದಿರ್ಬೋದು, ಬಟ್ ನನ್ನ ಅಮೌಂಟ್ 30% ನನಗೆ 80,000 ರೂಪಾಯಿ ನನಗೆ ಅದರಲ್ಲಿ ಪ್ರಾಫಿಟ್ ಬಂದಿದೆ ಅಂತಂದಾಗ ನಂದು ಓವರಾಲ್ ಸೇರಿ ಎಷ್ಟಾಗುತ್ತೆ, ಜ್ಯೂಸು ಪ್ಲಸ್ ಇದೆಲ್ಲ ಸೇರಿ 1,20,000 ರೂಪಾಯಿ ಪ್ರಾಫಿಟ್ ಬಂತು ನನಗೆ. ಓಕೆ, ಅದನ್ನು ನಾನು ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ನೀವು ತಿಳ್ಕೊಬೇಕಾಗಿರೋದು ಅಷ್ಟೇ. ಈಗ ನೋಡಿ, ಮಣಪುರಂ ನಾವು ಸ್ಟ್ಯಾಂಡ್ ಅಲೋನ್ ನೋಡಿದಾಗ 2,800 ಇತ್ತು, ಬಟ್ ನೆಟ್ ಇನ್ಕಮ್ ಅಂತ ಬಂದಾಗ ಎಲ್ಲ ಕಡೆಯಿಂದ ಬೇರೆ ಎಲ್ಲೆಲ್ಲಾದರೂ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅದರದ್ದೆಲ್ಲ ನಾವು ಇನ್ಕ್ಲೂಡ್ ಮಾಡಿದಾಗ ನಮಗೆ ಎಷ್ಟು ಬಂತು, 3,423 ಕೋಟಿ ರೂಪಾಯಿ ಬಂತು. ಇದೇ ಥರ ಎಲ್ಲ ಕಂಪ್ನಿಗಳು ಕೂಡ ಈ 2 ರಿಸಲ್ಟ್ನ ಅನೌನ್ಸ್ ಮಾಡ್ತವೆ, ಸ್ಟ್ಯಾಂಡ್ ಅಲೋನ್ ಮತ್ತು ಕನ್ಸಾಲಿಡೇಟೆಡ್. ಯಾಕೆ ಈ 2 ಕಂಪ್ನಿ ರಿಸಲ್ಟ್ನ ನೀವು ಅನೌನ್ಸ್ ಮಾಡ್ತಾರೆ, ಇದು ಎದಕ್ಕೆ ಬೇಕು ಸ್ಟಾಕ್ ಮಾರ್ಕೆಟ್ ಅಂತ ಅಂದಾಗ, ಯಾವುದೇ ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಬಂದಾಗ ನಾವು ಅದನ್ನು ಮಾರ್ಕೆಟ್ನ ಅದು ಎಕ್ಸ್ಪ್ಯಾಂಡ್ ಮಾಡಬೇಕು ಮತ್ತು ಪ್ರಾಫಿಟ್ ಮಾರ್ಜಿನ ಹೆಚ್ಚು ಮಾಡ್ಕೊತ ಹೋಗ್ಬೇಕು. ಅದು ಇನ್ವೆಸ್ಟರ್ಗೆ ಒಬ್ಬ ಕಾನ್ಫಿಡೆನ್ಸ್ ಬರಬೇಕಾದ್ರೆ ಅದು ಯಾವಾಗಲೂ ಅಪ್ಡೇಟ್ ಆಗ್ತಾನೆ ಇರಬೇಕು ಮತ್ತು ತಮ್ಮ ಬಿಸ್ನೆಸ್ನ ಸ್ಪ್ರೆಡ್ ಮಾಡ್ತಾನೆ ಇರಬೇಕು. ಇದು ಮಾರ್ಕೆಟ್ ಕೂಡ ಅದೇ ಥರನೇ ಎಕ್ಸ್ಪೆಕ್ಟ್ ಮಾಡುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ, ತಮ್ಮ ಕೋರ್ ಬಿಸ್ನೆಸ್ ಏನಿರುತ್ತಲ್ಲ ಅದು ಲಾಸ್ ಹೋಗ್ತಾ ಇರುತ್ತೆ, ಅದಾದಮೇಲೆ ಬೇರೆ ಕಡೆ ಅವರು ಎಲ್ಲ ಇನ್ವೆಸ್ಟ್ ಮಾಡಿರ್ತಾರೆ, ಅದು ಒಳ್ಳೆ ಪ್ರಾಫಿಟ್ ಬರ್ತಾ ಇರುತ್ತೆ. ಆ ಒಂದು ರೀಸನಿಂದ ಕನ್ಸಾಲಿಡೇಟೆಡಲ್ಲಿ ನಿಮಗೆ ಒಳ್ಳೆ ಪ್ರಾಫಿಟ್ ಸಿಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ನೀವು ಆ್ಯಸ್ ಎ ಇನ್ವೆಸ್ಟರ್ ನಾವು ಯಾವುದೇ ಒಂದು ಬ್ಯಾಲೆನ್ಸ್ ಶೀಟ್ನ ನೋಡಬೇಕಾದ್ರೆ ಪ್ರಿಫರೇಬಲಿ ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟ್ನ ನೀವು ಕನ್ಸಿಡರ್ ಮಾಡಬೇಕು. ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟಲ್ಲಿ ಏನಾಗುತ್ತೆ, ಅವರು ಮತ್ತು ಬೇರೆ ಕಡೆ ಎಲ್ಲ ಏನೇನು ಹಾಕಿರ್ತಾರೆ ಅದರದ್ದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ತಮ್ಮ ದುಡ್ಡನ್ನು ದುಡಿಸ್ಕೋಬೇಕಾಗತ್ತೆ. ಎನಿ ರೀಸನ್ ಎನಿ ಕಂಡೀಷನ್ ತಮ್ಮ ದುಡ್ಡನ್ನು ತಾವು ಹೆಚ್ಚು ಮಾಡ್ಕೊಳ್ಬೇಕು. ಅದನ್ನೆಲ್ಲ ಅಪ್ಡೇಟ್ ಮಾಡಿ ಅವರು ಕನ್ಸಾಲಿಡೇಟೆಡ್ ಸ್ಟೇಟ್ಮೆಂಟಲ್ಲಿ ಅಪ್ಡೇಟ್ ಮಾಡಿರ್ತಾರೆ. ಈಗ ಮಣಪುರಂ ಗೋಲ್ಡ್ ಲೋನ್ಗಳು ಭಾಳಷ್ಟು ಆಗಿಬಿಟ್ಟು ಅವರು ಇದನ್ನೊಂದೇ ನಂಬ್ಕೊಂಡು ಕೊಡೋಕ್ಕಾಗೋದಿಲ್ಲ. ಈಗ ಎಷ್ಟೊಂದು ಬರ್ತಾ ಇದ್ದಾವೆ, ಮತ್ತು ಜನರು ಕೂಡ ತಾವು ದುಡ್ಡು ಬ್ಯಾಂಕ್ಗಳು ಕೂಡ ಕೊಡ್ತಿದ್ದಾರೆ, ಮತ್ತು ಮುತ್ತೂಡಿದೆ, ಅದ್ರ ತಕ್ಕಂಗೆ ಮತ್ತು ಭಾಳ ಬರ್ತಾನೆ ಇದ್ದಾವೆ ಕಾಂಪಿಟೇಷನ್. ಇವರು ಕಾಂಪಿಟೇಷನ್ ಫೇಸ್ ಮಾಡಲೇಬೇಕು, ಅದು ಎಕ್ಸೆಪ್ಟ್ ಮಾಡಲೇಬೇಕು ಎಲ್ಲ ಕಾಂಪಿಟೇಷನ್ಸ್ನ. ಮತ್ತು ಅವ್ರೇನು ಮಾಡ್ತಾರೆ, ಈಗ ತಮ್ಮ ಒಂದು ಬಿಸ್ನೆಸ್ ಏನಾದರೂ ಡಲ್ ಆಗ್ತಾಯಿದೆ, ತಮ್ಮ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಆಗ್ತಾಯಿದೆ ಅಂತಂದಾಗ ಅವರು ಬೇರೆ ಯಾವುದೋ ಒಂದು ಆಲ್ಟರ್ನೇಟಿವ್ ಹುಡುಕ್ತಾರೆ. ಅದೇ ಥರ ಮಣಪುರಂ ಕೂಡ ಮೊದಲಿಂದನೂ ಮಾಡ್ಕೊತ ಬಂದಿದೆ. ಬೇರೆ ಯಾವುದೋ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ತಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಅದರಿಂದ ಕೂಡ ಪ್ರಾಫಿಟ್ ಮಾರ್ಜಿನ್ ಹೆಚ್ಚು ಮಾಡಿಸ್ಕೊತಾ ಇದೆ. ಸೊ ಈ ಥರ ಹೌಸಿಂಗ್ ಲೋನ್ ಕೊಡೋಕ್ಕೆ ಹೋಗ್ತಾರೆ, ಅವರು ಕೂಡ ಸ್ಟಾರ್ಟ್ ಮಾಡ್ತಾರೆ ಲೋನ್ ಸಣ್ಣ ಪುಟ್ಟ. ಸೊ ಈ ಥರ ಮಾಡಿ ಹೇಗಾದರೂ ಮಾಡಿ ತಮ್ಮ ಪ್ರಾಫಿಟ್ ಮಾರ್ಜಿನ್ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳೋಕೆ ನೋಡ್ತಾರೆ. ಅದನ್ನೆಲ್ಲವನ್ನು ಸೇರಿ ಅವರು ಕನ್ಸಾಲಿಡೇಟೆಡಲ್ಲಿ ಅಪ್ಡೇಟ್ ಮಾಡ್ತಾರೆ.
ಸೊ ವೀಕ್ಷಕರೇ, ನಾನು ಇವತ್ತು ನಿಮಗೆ ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ತುಂಬ ಕ್ಲೀನಾಗಿ ನೀಟಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಿದ್ದೀನಿ. ಸ್ಟ್ಯಾಂಡ್ ಅಲೋನ್ ಅಂದ್ರೆ ಅಷ್ಟೇ ಅವ್ರದ್ದು ಕೋರ್ ಬಿಸ್ನೆಸ್, ಯಾವುದೇ ಒಂದು ಕಂಪ್ನಿ ಆಗಿರ್ಬೋದು ಅವ್ರದ್ದು ಕೋರ್ ಬಿಸ್ನೆಸ್ಸು, ಮತ್ತು ಕನ್ಸಾಲಿಡೇಟೆಡ್ ಬಂದರೆ ಅವ್ರ ಬಿಸ್ನೆಸ್ಸು, ಮತ್ತು ಅವರು ಬೇರೆ ಈ ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರಪ್ಪ ಅಂತಂದರೆ ಅದನ್ನೆಲ್ಲವನ್ನು ಸೇರಿ ಅವರು ಕನ್ಸಾಲಿಡೇಟೆಡಲ್ಲಿ ಅಪ್ಡೇಟ್ ಮಾಡ್ತಾರೆ. ಈಗ ಸಪೋಸ್ ನಾವು ಪಿರಮಲ್ ಕಂಪ್ನಿ ತೊಗೊಂಡಾಗ ಪಿರಮಲಲ್ಲಿ ಮೇನ್ ಕೋರಲ್ಲಿ ಬರ್ತಕ್ಕಂಥದ್ದು ಫಾರ್ಮಾಸ್ಯೂಟಿಕಲ್ ಬರುತ್ತೆ, ಮತ್ತು ಅವರು NBFCಯಲ್ಲಿದ್ದಾರೆ. ಮತ್ತು ಅವ್ರೇನು ಮಾಡಿದ್ದಾರೆ, ಶ್ರೀರಾಮ್ ಟ್ರಾನ್ಸ್ಪೋರ್ಟೇಷನಲ್ಲಿ 20% ಅಥವಾ 10% ಅದು 20% ಆಫ್ ಹೋಲ್ಡಿಂಗ್ ಹೋಗಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅದು ಕನ್ಸಾಲಿಡೇಟೆಡ್ ಆಗುತ್ತೆ. ಸೊ ಅದು ಅವರು ಅಪ್ಡೇಟ್ ಮಾಡಬೇಕಾದ್ರೆ ಅದನ್ನು ಕೂಡ ಸೇರಿಸಿ ಅಪ್ಡೇಟ್ ಮಾಡಲೇಬೇಕು. ಎವ್ರಿ ಕ್ವಾರ್ಟರ್ಲಿ ಇನ್ ಮಾರ್ಕೆಟ್ಗೆ ಅಪ್ಡೇಟ್ ಮಾಡ್ತಾರೆ. ಕ್ವಾರ್ಟರ್ಲಿ ರಿಸಲ್ಟ್ ಅಥವಾ ಇಯರ್ಲಿ ರಿಸಲ್ಟ್ ಏನೇ ಅನೌನ್ಸ್ ಮಾಡಿದ್ರು ಕೂಡ ಅವು ಎರಡನ್ನೂ ಸೇರಿಸಿ ಅವರು ಅಪ್ಡೇಟ್ ಮಾಡಬೇಕಾಗುತ್ತೆ. ಈ ಥರ ಕನ್ಸಾಲಿಡೇಟೆಡ್ ಮತ್ತು ಸ್ಟ್ಯಾಂಡ್ ಅಲೋನ್ ಸ್ಟೇಟ್ಮೆಂಟ್ಗೆ ಇದಾಗಿತ್ತು. ನಾನು ನಿಮಗೆ ಕನ್ನಡದಲ್ಲಿ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿದ್ದರೆ ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿರ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ಲೈಕ್ ಆದರೆ ದಯವಿಟ್ಟು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು.